ಇಲ್ಲಿ ಈ ಸಂಧ್ಯಾವಂದನೆಯನ್ನು ಮಾಡುವುದು ತುಂಬಾ ಜನ ನಿಲ್ಲಿಸಿಬಿಡ್ತಾರೆ. ಅದು ತುಂಬಾ ಜನ ಮಾಡುವುದೂ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ತುಂಬಾ ಕಡೆ ಇದೆ. ತುಂಬಾ ಜನ ನಮ್ಮಲ್ಲಿ ಬಂದು ಹೇಳ್ತಾ ಇರ್ತಾರೆ. ನಾನು ಇದನ್ನೆಲ್ಲ ಕಡೆ ಸುಮಾರು ಕಡೆ ಹೇಳ್ತಾನೆ ಇರ್ತೀನಿ. ನೀವು ಕೇಳಿರ್ಬೋದು, ಹಿಂದೆ ಹೇಳಿದ್ದು ನಾನು ಹಿಂದೆ ಹೇಳಿದ್ದು ಕೇಳಿರ್ಬೋದು. ಏನಂದ್ರೆ ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಹೇಳ್ತಾರೆ, ಸ್ವಾಮಿ ನಮ್ಗೇನೋ ಸಮಸ್ಯೆಗಳಿವೆ, ಏನಾದರೂ ಪರಿಹಾರ ಹೇಳಿ, ಏನಾದರೂ ಅನುಷ್ಠಾನ ಹೇಳಿ ಅಂತ ಹೇಳ್ತಾರೆ. ತಕ್ಷಣ ನಾನು ಮೊದಲು ಕೇಳುವಂತಹ ಪ್ರಶ್ನೆ, ನೀವು ಉಪನಯನ ಆಗಿದ್ದರೆ, ಅದು ಉಪನಯನ ಆದವರು ನಮ್ಮ ಹತ್ರ ಈ ತರ ಬಂದು ಕೇಳಿದಾಗ ಆವಾಗಿನ ಸಂದರ್ಭ, ನಮಗೆ ತುಂಬಾ ಸಮಸ್ಯೆ ಇದೆ, ಅದಕ್ಕೇನಾದ್ರೂ ಪರಿಹಾರ ಹೇಳಿ ಅಂತ ಹೇಳ್ತಾರೆ. ಆಗ ನಾನು ಹೇಳೋದು, ನೀವು ಉಪನಯನ ಆಯ್ತಲ್ವಾ? ಹೌದು ಆಯ್ತು. ಸಂಧ್ಯಾವಂದನೆ ಮಾಡ್ತಾ ಇದೆಯಾ? ಇಲ್ಲ, ಮಾಡ್ತಾ ಇಲ್ಲ. ನೀವು ಸಂಧ್ಯಾವಂದನೆ ಮಾಡದೇ ಇದ್ರೆ ಬೇರೆ ಪರಿಹಾರಗಳನ್ನು ಏನಪ್ಪ ನಾನು ಹೇಳುವುದು? ಅದನ್ನು ಮಾಡಿ ಮಾಡಿ ವಾಸ್ತವವಾಗಿ ಅದನ್ನು ನೀನು ಸರಿಯಾಗಿ ಮಾಡಿದ್ರೆ ನನ್ನ ಎದುರಿಗೆ ಬಂದು ನೀನು ನಿಂತ್ಕೊಳ್ಳುವ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ನನಗೆ ಪರಿಹಾರ ಹೇಳಿ ಅಂತ ನೀನು ಕೇಳುವ ಅವಶ್ಯಕತೆನೇ ಬರ್ತಿರ್ಲಿಲ್ಲ, ಅದನ್ನು ನೀನು ಸರಿಯಾಗಿ ಮಾಡಿದ್ದಿದ್ರೆ. ಆದ್ರೆ ಅದನ್ನು ನೀನು ಮಾಡಲಿಲ್ವಾದ್ರಿಂದ ಇವತ್ತಿನ ದಿವಸ ಈ ರೀತಿಯಂತಹ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಈಗ ನೀನು ಕೇಳಿದ್ರೆ ನಾನೇನು ಹೇಳುವುದಿಲ್ಲ. ಮತ್ತೆ ಪುನಃ ನಿನ್ನ ಅನುಷ್ಠಾನವನ್ನು, ಆ ಸಂಧ್ಯಾವಂದನೆಯನ್ನು, ಗಾಯತ್ರಿ ಜಪವನ್ನು ನೀನು ಮತ್ತೆ ಪ್ರಾರಂಭ ಮಾಡು. ಸರಿಯಾಗಿ ಮಾಡಿ ನಂತರ ನಿನಗೇನಾದ್ರೂ ಪರಿಹಾರದ ಅವಶ್ಯಕತೆ ಇದ್ರೆ ಆಮೇಲೆ ನಾನು ಹೇಳ್ತೀನಿ ಅಂತ ನಾನು ತುಂಬಾ ಜನರಿಗೆ ಹೇಳುವಂತಹ ಮಾತಿದು. ಆದ್ರಿಂದ ಇಂತಹ ಒಂದು ತಪ್ಪನ್ನ, ಈ ಅನುಷ್ಠಾನಾದಿಗಳನ್ನು ಬಿಡುವುದು ಅನ್ನುವುದನ್ನ ಮಾಡುವುದು ತುಂಬಾ ತಪ್ಪು. ಇಂತಹ ಒಂದು ತಪ್ಪನ್ನು ಯಾರೂ ಸಹ ಮಾಡಬಾರದು. ಆದ್ದರಿಂದ ಇದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ.